ಹಲೋ ಹಾಯ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಯೋಗಿತಾ ರಘು ಪೂಜಾರಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಈ ವಿಡಿಯೋ ಗೌರಿ ಗಣೇಶ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ. ನಾವು ಗೌರಿ ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತೇಳಿ ಈ ವಿಡಿಯೋದ ಮೂಲಕ ನೋಡ್ಬೋದು. ನಾನು ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ಏನಾದರೂ ಸ್ವೀಟ್ ಪ್ರಿಪೇರ್ ಮಾಡುವ ಅಂತೇಳಿ ಫಸ್ಟು ನಾನು ಮಾಡಿದ್ದು ಗುಲಾಬ್ ಜಾಮೂನ್ ಮಾಡುವ ಅಂತೇಳಿ. ನೋಡಿ, ನಾನಿಲ್ಲಿ ಗುಲಾಬ್ ಜಾಮೂನ್ MTR ಗುಲಾಬ್ ಜಾಮೂನ್ ಮಿಕ್ಸ್ ಅಂತ ತೊಗೊಂಡು ಸ್ವಲ್ಪ ಹಾಲನ್ನು ಬೆರೆಸಿ, ನಾನು ಜಾಮೂನ್ ಮಾಡುವಾಗ ನೀರನ್ನು ಬೆರೆಸೋದಿಲ್ಲ, ಹಾಲನ್ನೇ ಬೆರೆಸಿ ಅದನ್ನ ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲನ್ನು ಬೆರೆಸೋದ್ರಿಂದ ಉಂಟಲ್ಲ, ನಮಗೆ ಜಾಮೂನ್ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನು ಹಾಲನ್ನೇ ಯೂಸ್ ಮಾಡ್ತೀನಿ, ಸ್ವಲ್ಪ ಕೂಡ ನೀರನ್ನು ಯೂಸ್ ಮಾಡೋಲ್ಲ. ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಅದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ಯೂಸ್ ಮಾಡ್ತೀನಿ. ತುಪ್ಪ ಯೂಸ್ ಮಾಡೋದ್ರಿಂದ ನಮಗೆ ಈ ಹಿಟ್ಟು ಕೈಗೆ ಅಂಟತ್ತೆ ಅಲ್ವಾ, ಅದೆಲ್ಲ ಅಂಟೋದೆಲ್ಲ ಕಡಿಮೆ ಆಗುತ್ತೆ. ನೋಡಿರಿ, ನಾನು ನಾರ್ಮಲಿ ನಂದಿನಿ ತುಪ್ಪವನ್ನೇ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ವೈಸ್ ಕೂಡ ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ. ಹಾಗಾಗಿ ನಾನು ನಂದಿನಿ ತುಪ್ಪವನ್ನೇ ಯೂಸ್ ಮಾಡ್ತೀನಿ. ಹಾಗೆ ನೋಡಿ, ಇಲ್ಲಿ ಫೈನಲಿ ನಂದಿಲ್ಲಿ ಹಿಟ್ಟೆಲ್ಲ ಕಲಸಿ ಆಗಿತ್ತು. ನನಗೆ ಏನು ಅಂತ ಹೇಳಿದರೆ, ನನ್ನ ಮಗಳು ಎದ್ದೇಳುವ ಮುಂಚೆಯೇ ನನಗೆ ಜಾಮೂನ್ ಪ್ರಿಪೇರ್ ಆಗಬೇಕಾಗಿತ್ತು. ಯಾಕೆ ಅಂತ ಹೇಳಿದರೆ, ನಾನು ಜಾಮೂನ್ ಮಾಡುವಾಗ ನನ್ನ ಮಗಳೇನಾದರೂ ಜೊತೆಯಲ್ಲಿದ್ದರೆ ನನಗೆ ಸ್ವಲ್ಪ ಹಿಟ್ಟು ಕೊಡಿ, ನಾನು ಕೂಡ ಜಾಮೂನ್ ಮಾಡ್ತೇನೆ ಅಂತೇಳಿ ಹಿಟ್ಟನ್ನೆಲ್ಲ ಹಾಳು ಮಾಡ್ತಾಳೆ. ಹಾಗಾಗಿ ನಾನು ಬೇಗ ಜಾಮೂನ್ ಪ್ರಿಪೇರ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾನು ಜಾಮೂನನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ನಾನ ಎಲ್ಲ ಮುಗಿಸಿ ಆದ ನಂತರ ಹಬ್ಬ ಅಂತ ಹೇಳಿದ ಮೇಲೆ ಇನ್ನೇನಿರುತ್ತೆ ಅಲ್ವಾ, ಬಾಗಿಲಿಗೆ ತೋರಣ ಕಟ್ಟೋದು, ಹೂ ಹಾಕೋದು, ದೇವರಿಗೆ ಪೂಜೆ ಮಾಡೋದು, ಇದೆಲ್ಲ ಒಂದು ತುಂಬ ಸಡಗರದ ವಿಷಯ ಅಂತಲೇ ಹೇಳ್ಬೋದು. ಆದರೆ ನಾವು ಮುಂಚೆ ಅಂದರೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತಿದ್ವಿ ಆ ರೀತಿ ಈಗ ಖಂಡಿತವಾಗಿಯೂ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಮತ್ತು ಒಂದು ಏನು ಅಂತ ಹೇಳಿದರೆ, ಈಗ ಪ್ರತಿದಿನವೂ ಹಬ್ಬನೇ ಆಗಿದೆ. ಯಾಕೆ ಅಂತ ಹೇಳಿದರೆ, ಮುಂಚೆ ಎಲ್ಲ ಹೇಗಿತ್ತು ಅಂದರೆ, ನಮಗೆ ಏನಾದರೂ ಸ್ಪೆಷಲ್ ಡಿಶಸ್ ಮಾಡಬೇಕು ಅಂತ ಹೇಳಿದರೆ ಅದು ಹಬ್ಬನೇ ಬರಬೇಕಾಗಿತ್ತು. ಅಷ್ಟು ಮನೆಯಲ್ಲಿ ಕಷ್ಟ ಎಲ್ಲ ಇರೋದ್ರಿಂದ ನಮಗೆ ಏನಾದರೂ ಈ ಥರ ಸ್ಪೆಷಲ್ ಐಟಮ್ಸ್ ಏನಾದರೂ ಮಾಡಬೇಕಾಗಿದ್ದರೆ ಹಬ್ಬ ಬರಬೇಕಿತ್ತು. ಹಾಗಾಗಿ ಹಬ್ಬ ಅಂದರೆ ತುಂಬಾ ಖುಷಿ ಇರ್ತಾಯಿತ್ತು ನಮಗೆ. ನಾಳೆ ಹಬ್ಬ ಅಂತ ಹೇಳಿದರೆ ಇಂದಿನ ದಿವಸ ನಿದ್ದೆ ಬರ್ತಾ ಇರಲಿಲ್ಲ. ನಾಳೆ ಬೆಳಗ್ಗೆ ಆದ ಕೂಡಲೇ ಹಬ್ಬ ಮಾಡ್ತೇವೆ, ಚಂದ ಅಡುಗೆ ಮಾಡಿ ಚಂದ ಊಟ ಮಾಡ್ತೇವೆ, ಹೊಸ ಬಟ್ಟೆ ಹಾಕ್ತೇವೆ ಅಂತೇಳಿ. ಆದರೆ ಈಗಿನ ಮಕ್ಕಳಿಗೆ ಅಂತ ಗೊತ್ತುಂಟ, ಪ್ರತಿ ಫಂಕ್ಷನ್ಗೆ, ಯಾವ ಫಂಕ್ಷನಿಗೆ ಹೋಗೋದಾದರೂ 1-2 ಜೊತೆ ಡ್ರೆಸ್ ಬೇಕೇ ಬೇಕು ಅವರಿಗೆ. ಒಮ್ಮೆ ಹಾಕಿದ ಡ್ರೆಸ್ಸನ್ನು ಪುನೊಮ್ಮೆ ರಿಪೀಟ್ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ ಅಂತ ಹೇಳೋದಕ್ಕಿಂತನೂ ನಾವು ಅವರ ಬುದ್ಧಿ ಹಾಳು ಮಾಡಿಟ್ಟಿದ್ದೇವೆ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಮಕ್ಕಳಿಗೆ ಯಾವ ಫಂಕ್ಷನಿಗೆ ಹೋಗೋದಾದರೂ ಕೂಡ ನಾವೇ ಅಲ್ವಾ ಡ್ರೆಸ್ ಎಲ್ಲ ಕೊಡಿಸುವುದು. ಇದ್ದದ್ರಲ್ಲೇ ಅಡ್ಜಸ್ಟ್ ಮಾಡಲಿಕ್ಕೆ ಕಲಿಸಿಕೊಟ್ರೆ ಉಂಟಲ್ಲ, ಖಂಡಿತವಾಗಿಯೂ ಅವರು ಕೂಡ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಹಾಗೆಯೇ ನಾನು ಬಾಗಿಲಿಗೆ ತೋರಣ ಕಟ್ಟಿಯಾದ ನಂತರ ಸೀದಾ ಒಳಗಡೆ ಬಂದೆ. ನಾವು ಬಾಗಿಲಿಗೆ ಹಲಸಿನ ಎಲೆ ಹಾಗೂ ಮಾವಿನ ಎಲೆಯ ತೋರಣ ಕಟ್ಟಿದ ಕೂಡಲೇ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಅನ್ನುವ ಒಂದು ಅರ್ಥ ಅಲ್ವಾ. ಬಾಗಿಲಿಗೆ ತೋರಣ ಕಟ್ಟಿದ ನಂತರ ನಮ್ಮ ಮನೆಯ ಲಕ್ಷಣವೇ ಚೇಂಜ್ ಆಗಿ ಹೋಗ್ತದೆ. ಹಾಗೆ ನೋಡಿಲಿ, ನಾನು ಒಳಗೆ ಬಂದವಳು ದೇವರ ಪೂಜೆಗೆ ತಯಾರು ಮಾಡಿಕೊಳ್ತಾ ಇದ್ದೇನೆ. ನನಗೆ ಪ್ರತಿ ಸರ್ತಿ ಈ ರೀತಿ ಪೂಜೆ ಮಾಡುವಾಗ ನಮ್ಮ ಮನೆಯ ಪಕ್ಕದಲ್ಲಿ ಒಬ್ಬರು ಸುಮಿತ್ರಾ ಆಂಟಿ ಅಂತ ಇದ್ದರು. ಪ್ರತಿ ಸರ್ತಿಯೂ ಅವರ ನೆನಪು ನನಗೆ ತುಂಬಾ ಕಾಡುತ್ತೆ. ಯಾಕೆ ಅಂತ ಹೇಳಿದರೆ, ನನಗೆ ಈ ರೀತಿ ಪೂಜೆ ಮಾಡೋದಾಗಲಿ ಅದರ ಬಗ್ಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಹಾಗೆಯೇ ನನಗೆ ಪೂಜೆಯ ಬಗ್ಗೆ ಯಾವ ವಿಷಯ ಕೂಡ ಗೊತ್ತಿರಲಿಲ್ಲ, ಹೇಗೆ ಮಾಡಬೇಕು ಎಂತ ಅಂತೇಳಿ. ಆದರೆ ನಮ್ಮ ಮನೆಯ ಪಕ್ಕದಲ್ಲಿದ್ದಂಥ ಸುಮಿತ್ರಾ ಆಂಟಿ ಇದ್ದಾರಲ್ಲ, ಪ್ರತಿ ಸರ್ತಿ ಪೂಜೆ ಮಾಡುವಾಗ ನನ್ನನ್ನು ಕರೆದು ದೇವರನ್ನು ಅಲಂಕಾರ ಮಾಡಲಿಕ್ಕೆ, ರಂಗೋಲಿ ಹಾಕಲಿಕ್ಕೆ, ಹಾಗೆ ಪೂಜೆಗೆ ಬೇಕಾದ ತಯಾರಿ ಎಲ್ಲ ಮಾಡಲಿಕ್ಕೆ ನನ್ನಲ್ಲಿ ಹೇಳ್ತಾಯಿದ್ರು. ಹಾಗಾಗಿ ಅವರ ಜೊತೆಯಲ್ಲಿ ಸೇರಿ ನಾನು ಅಲ್ಪ ಸ್ವಲ್ಪ ಪೂಜೆಯ ಬಗ್ಗೆ ತಿಳ್ಕೊಂಡೆ. ಹಾಗೆ ಅದಕ್ಕೆ ಬೇಕಾದ ತಯಾರಿ ಎಲ್ಲ ಹೇಗೆ ಮಾಡೋದು ಅಂತ ಕೂಡ ತಿಳ್ಕೊಂಡೆ. ಈ ಕೆಲವೊಬ್ಬರು ಹೀಗೇನೆ ಅಲ್ವಾ, ಅವರು ನಮ್ಮಿಂದ ದೂರ ಆದರೂ ಕೂಡ ಅವರ ಜೊತೆಯಲ್ಲಿ ಕಳೆದಂಥ ನೆನಪುಗಳು, ಅದು ಸಿಹಿಯದ್ದಾಗಲಿ ಕಹಿಯದ್ದಾಗಲಿ, ಎಂದಿಗೂ ಅದು ನಮ್ಮ ಜೊತೆ ಶಾಶ್ವತವಾಗಿಯೇ ಇರುತ್ತೆ. ಅವರನ್ನು ಮರೀಲಿಕ್ಕೆ ಅಂತೂ ನಾವು ಇರುವ ತನಕ ಸಾಧ್ಯನೇ ಇಲ್ಲ. ಹಾಗೆಯೇ ನೋಡಿ, ಇಲ್ಲಿ ನಾನು ಮನೆಯಲ್ಲಿ ಪೂಜೆ ಮಾಡುವಾಗ ಒಂದು 5 ಥರದ ಫ್ರೂಟ್ಸ್ ಅಂದರೆ ಬಾಳೆಹಣ್ಣು, ಆ್ಯಪಲ್, ಹಾಗೇ ಸೀಬೆಕಾಯಿ, ದಾಳಿಂಬೆ, ಈ ರೀತಿ 5 ಥರದ ಹಣ್ಣು, ಹಾಗೆಯೇ ಮನೆಯಲ್ಲಿ ಮಾಡಿದಂಥ ಹಬ್ಬಕ್ಕೆ ಮಾಡಿದಂಥ ಅಡಿಗೆ ಅಂದರೆ ಪಲಾವು, ಜಾಮೂನು, ಹೀಗೆ ಮಾಡಿದಂಥ ಅಡಿಗೆನೆಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ನಾನು ಮೊದಲೇ ಹೇಳಿದಾಗೆ ಸುಮಿತ್ರಾ ಆಂಟಿ ಮಾಡೋದನ್ನು ನೋಡಿಯೇ ಕಲಿತದ್ದು. ಹಾಗಾಗಿ ಈಗ ನಾನು ಕೂಡ ಅವರು ಹೇಗೆ ಮಾಡಿಕೊಂಡು ಬಂದಿದ್ದರು ಅದೇ ರೀತಿ ನಾನು ಕೂಡ ಪೂಜೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಫೈನಲಿ ನಮ್ಮ ಮನೆಯ ದೇವರ ಪೂಜೆ ಈ ರೀತಿ ಆಗಿತ್ತು.
ಹೇಗೆ ಕಾಣ್ತಾ ಇದೆ ಅಂತೇಳಿ ನೀವು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನನ್ನಿಂದ ಏನಾದರೂ ಪೂಜೆಯಲ್ಲಿ ತಪ್ಪಾಗಿದ್ದರೆ ಕೂಡ ನೀವು ತಿಳಿಸ್ಬೋದು. ಮುಂದೆ ಒಂದಿನ ನಾನು ಅದನ್ನ ಖಂಡಿತವಾಗಿಯೂ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತೀನಿ. ಪೂಜೆ ಎಲ್ಲ ಆದ ನಂತರ ನನಗೆ ಊಟ ಮಾಡಲಿಕ್ಕೆ ಕೂಡ ಟೈಮ್ ಇರಲಿಲ್ಲ. ಯಾಕೆ ಅಂದರೆ ಸಂಜೆ ನನ್ನ ಮಗಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು. ಹಾಗಾಗಿ ಅವಳನ್ನು ರೆಡಿ ಮಾಡಬೇಕಾಗಿತ್ತು. ನೋಡಿ ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ಕಾಸ್ಟ್ಯೂಮ್ನಲ್ಲಿ ಹೇಗೆ ಕಾಣಿಸ್ತಾ ಇದ್ದಾಳೆ, ಮುದ್ದಾಗಿಯೇ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಮೇಕಪ್ ಎಲ್ಲ ಆದ ನಂತರ ದೇವರಿಗೆ ಒಮ್ಮೆ ಕೈ ಮುಗಿದು ದೇವರ ಆಶೀರ್ವಾದ ಪಡೆದು ಮುಂದಕ್ಕೆ ಹೊರಡುವ ಅಂತೇಳಿ ಹೊರಟ್ವಿ. ಮಳೆ ಕೂಡ ಸಿಕ್ಕಾಪಟ್ಟೆ ಜೋರಾಗಿತ್ತು. ಆದರೂ ಕೂಡ ತೊಂದರೆ ಇಲ್ಲ. ನಾವು ಏನಾದರೂ ಅಂದ್ಕೊಂಡಿದ್ದನ್ನ ಸಾಧನೆ ಮಾಡಬೇಕು ಅಂದರೆ ಕೆಲವು ಅಡೆತಡೆಗಳು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಆ ಅಡೆತಡೆಗಳನ್ನೆಲ್ಲ ದಾಟ್ಕೊಂಡು ಮುಂದೆ ಹೋದರೆ ಮಾತ್ರ ಅಲ್ವಾ ನಾವು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಹಾಗೆಯೇ ನೋಡಿಲಿ ಈ ಪುಟ್ಟ ಪುಟ್ಟ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡುವಾಗ ಉಂಟಲ್ಲ, ನೋಡಲಿಕ್ಕೇ ಚಂದ ಅಂತ ಅನಿಸ್ತಾ ಇತ್ತು. ನಾನು ಕೂಡ ನನ್ನ ಮಗಳನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಹಾಕಲಿಕ್ಕೆ ಒಂದೇ ಒಂದು ಕಾರಣ, ನನಗೆ ಈ ಡ್ಯಾನ್ಸ್ ಎಲ್ಲ ತುಂಬಾ ಇಷ್ಟ. ಆದರೆ ಎಂತ ಅಂತ ಹೇಳಿದರೆ ನಮಗೆ ಅವಕಾಶಗಳ ಕೊರತೆ ಇತ್ತು. ನಮಗೆ ಮನೆಯ ಪರಿಸ್ಥಿತಿ ಕೂಡ ಸರಿ ಇರಲಿಲ್ಲ. ಹಾಗಾಗಿ ನಮಗೆ ಈ ರೀತಿ ಎಲ್ಲ ಡ್ಯಾನ್ಸಿಗೆ ಸೇರಲಿಕ್ಕೆ ಎಲ್ಲ ತುಂಬಾ ಕಷ್ಟ ಇತ್ತು. ಆಗ ನನ್ನ ಕನಸು ನನಸು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈಗ ನನ್ನ ಮಗಳ ಮುಖಾಂತರ ನನ್ನ ಕನಸನ್ನು ನನಸು ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ನಾನಿದ್ದೇನೆ. ಇದರಲ್ಲಿ ಕೇವಲ ನನ್ನ ಪ್ರಯತ್ನ ಮಾತ್ರ, ಆದರೆ ಪರಿಶ್ರಮ ನನ್ನ ಮಗಳದು. ನನ್ನ ಖುಷಿಗೆ ಡ್ಯಾನ್ಸ್ ಕ್ಲಾಸಿಗೆ ತೆಗೆದುಕೊಂಡು ಹೋಗಿ ಸೇರಿಸಿದ್ದೇನೆ. ಆದರೆ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಖಂಡಿತವಾಗಿಯೂ ನಾನು ಅಂದ್ಕೊಂಡಾಗೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಬಟ್ ನನ್ನ ಮಗಳು ಕೂಡ ತುಂಬ ಇಂಟ್ರೆಸ್ಟಿಂದ ಡ್ಯಾನ್ಸ್ ಕಲಿತಿದ್ದಾಳೆ, ತುಂಬಾ ಎಫರ್ಟ್ ಹಾಕಿದ್ದಾಳೆ. ಪ್ರತಿ ದಿವಸ ಸ್ಕೂಲಿಂದ ಬಂದಾದ ನಂತರ ಹೋಮ್ವರ್ಕ್ ಎಲ್ಲ ಮುಗಿಸಿ ಪುನಃ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ಲು. ನನಗೆ ಕೂಡ ಬೇಜಾರಾಗ್ತಾಯಿತ್ತು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಂದು ಕ್ಷಣ ಕೂಡ ಅವಳಿಗೆ ಪುರ್ಸೊತ್ತು ಸಿಗೋದೇ ಇಲ್ಲಲ್ಲ ಅಂಥೇಳಿ. ಆದರೂ ತೊಂದರೆ ಇಲ್ಲ, ಈಗ ಕಷ್ಟ ಬಂದರೆ ಮುಂದೆ ಒಂದು ದಿನ ಅದರಿಂದ ಖಂಡಿತವಾಗಿಯೂ ಸುಖ ಸಿಕ್ಕೇ ಸಿಗ್ತದೆ ಅಂಥೇಳಿ ನಾನು ಕೂಡ ಅವಳಿಗೆ ಆದಷ್ಟು ಪ್ರಯತ್ನ ಮಾಡಿ ಅವಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಾ ಇದ್ದೇನೆ. ಈ ದಿನ ನೋಡಿ ನನ್ನ ಮಗಳು ಸ್ಟೇಜ್ನಲ್ಲಿ ಡ್ಯಾನ್ಸ್ ಮಾಡುವಾಗ ನನಗೆ ಉಂಟಲ್ಲ ತುಂಬ ಪ್ರೌಡ್ ಫೀಲ್ ಆಗ್ತಾಯಿತ್ತು. ನಾವು ಈ ವಯಸ್ಸಿನಲ್ಲಿ ನಮಗೆ ಸರಿಯಾಗಿ ನಡಿಲಿಕ್ಕೆ ಕೂಡ ಬರ್ತಾ ಇರಲಿಲ್ಲ. ಆದರೆ ಈಗಿನ ಮಕ್ಕಳು ಎಷ್ಟು ಶಾರ್ಪ್ ಇದ್ದಾರೆ ಅಂತ ಹೇಳಿದರೆ ನೋಡಿ, ಸ್ಟೇಜ್ನ ಮೇಲೆ ಹೋಗಿ ಈ ರೀತಿ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಒಂದು ತುಂಬಾ ಧೈರ್ಯ ಇರ್ತದೆ. ಹಾಗೆಯೇ ತುಂಬ ಚೂಟಿ ಕೂಡ ಆಗಿರ್ತಾರೆ. ಹಾಗಿದ್ದರೆ ಮಾತ್ರ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ ಅಂತೂ ಅವಳ ಡ್ಯಾನ್ಸ್ ನೋಡುವಾಗ ಖುಷಿಯಲ್ಲಿ ಕಣ್ಣಲ್ಲಿ ನೀರು ಬಂದಾಗೆ ಆಯಿತು. ಯಾಕೆ ಅಂತ ಹೇಳಿದರೆ ಇಷ್ಟು ಪುಟ್ಟ ವಯಸ್ಸಿನಲ್ಲಿ ನನ್ನ ಕನಸನ್ನು ನನಸು ಮಾಡಲಿಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾಳಲ್ಲ ನನ್ನ ಮಗಳು ಅನ್ನುವಷ್ಟು ತುಂಬಾ ಖುಷಿ ಅನ್ನಿಸ್ತು. ಹಾಗೆಯೇ ಇವತ್ತಿನ ದಿನ ನಾನು ಚಾರ್ವಿಯ ಪಪ್ಪನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ನನ್ನ ಮಗಳು ಮೊದಲ ಬಾರಿಗೆ ಸ್ಟೇಜ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನಾನು ಎಷ್ಟು ಖುಷಿಯಿಂದ ಅವಳ ಡ್ಯಾನ್ಸನ್ನು ಎಂಜಾಯ್ ಮಾಡಿದ್ನೋ ಹಾಗೆಯೇ ಅವಳ ಪಪ್ಪನಿಗೆ ಕೂಡ ಆಸೆ ಇರ್ತದಲ್ಲ. ಆದರೆ ಅವರಿಗೆ ಅವಳ ಡ್ಯಾನ್ಸನ್ನು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ ಅನ್ನುವ ಫೀಲ್ ಕೂಡ ನನಗೆ ಇತ್ತು. ಹಾಗೆ ಅವಳ ಡ್ಯಾನ್ಸ್ ಎಲ್ಲ ಮುಗಿಸಿಕೊಂಡು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ಪುನಃ ನಾವು ಗಣಪತಿ ವಿಸರ್ಜನೆ ಮಾಡುವಲ್ಲಿಗೆ ಬಂದ್ವಿ. ಯಾಕೆ ಅಂತ ಹೇಳಿದರೆ ಮಕ್ಕಳ ಭಜನೆ ಅದನ್ನೆಲ್ಲ ನೋಡಲಿಕ್ಕೆ ಭಾರಿ ಖುಷಿಯಾಗತ್ತೆ. ಹಾಗೆ ಇದನ್ನೆಲ್ಲ ನೋಡಿ ನಮ್ಮ ಮಕ್ಕಳು ಕೂಡ ಸ್ವಲ್ಪನಾದರೂ ಕಲಿತಾರಲ್ವಾ ಅನ್ನುವ ಒಂದು ಉದ್ದೇಶದಿಂದ ಗಣಪತಿಯ ವಿಸರ್ಜನೆ ಟೈಮಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಇತ್ತು ಅಂತ ಹೇಳಿದರೆ ಮನೆಯಿಂದ ಹೊರಗಡೆ ಬರಲಿಕ್ಕೆ ಕೂಡ ಕಷ್ಟ ಆಗ್ತಾ ಇತ್ತು. ಅಷ್ಟೇ ಚಳಿ ಕೂಡ ಇತ್ತು. ಆದರೆ ನಮ್ಮ ಇಲ್ಲಿ ಮಕ್ಕಳಿದ್ದಾರಲ್ಲ, ಎಷ್ಟೇ ಮಳೆ ಬರಲಿ ಎಷ್ಟೇ ಗಾಳಿ ಇರಲಿ ಆದರೆ ಸ್ವಲ್ಪ ಕೂಡ ಅಂಜದೆ ಮಳೆಯಲ್ಲಿ ಚಂಡಿ ಆಗ್ತಾನೆ ಭಜನೆ ಮಾಡ್ತಾ ಇದ್ದಾರೆ. ಎಷ್ಟು ಮಳೆ ಬಂದರೆ ಕೂಡ ಅವರು ಭಜನೆ ಮಾಡೋದನ್ನು ನಿಲ್ಲಿಸಲಿಲ್ಲ. ಹಾಗೆಯೇ ಜನ ಕೂಡ ಅವರಿಗೆ ಅಷ್ಟೇ ಪ್ರೋತ್ಸಾಹ ಕೂಡ ಕೊಡ್ತಾಯಿದ್ರು. ಹಾಗೆ ಭಜನೆ ಎಲ್ಲ ನೋಡಿ ಮನೆಗೆ ಬಂದಾದ ನಂತರ ಪುನಃ ಮರುದಿನ ಸ್ಕೂಲ್ ಇದ್ದದ್ರಿಂದ ಚಾರ್ವಿಯ ಹೋಮ್ವರ್ಕ್ ಪೆಂಡಿಂಗ್ ಆಗಿತ್ತು. ಸೊ ಹೋಮ್ವರ್ಕ್ ಮಾಡಿಸುವ ಅಂತೇಳಿ ಕೂತ್ಕೊಂಡೆ. ಇವತ್ತು ಒಂದು ದಿನ ರೆಸ್ಟ್ ಮಾಡಲಿ ಅಂತ ಬಿಡ್ಬೋದಿತ್ತು, ಆದರೆ ಒಂದು ದಿನ ಬಿಟ್ಟರೆ ಮರುದಿನ ಪುನಃ ಅವರಿಗೆ ಉದಾಸೀನ ಶುರುವಾಗ್ತದೆ. ಹಾಗಾಗಿ ಅವತ್ತಾವತ್ತಿನ ಕೆಲಸ ಅವತ್ತಾವತ್ತೇ ಮಾಡಲಿ ಅಂತೇಳಿ ನಾನು ಎಷ್ಟೇ ಲೇಟ್ ಆದರೂ ತೊಂದರೆ ಇಲ್ಲ ಅಂಥೇಳಿ ಬಂದು ಅವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೇನೆ. ನನ್ನ ಮಗು ಕೂಡ ಪಾಪ ಅಷ್ಟೇ ಇಂಟ್ರೆಸ್ಟಲ್ಲಿ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದಾಳೆ. ನೋಡಿ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಗೌರಿ ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡಿದೆ ಅಂತೇಳಿ ನೀವು ನೋಡಿದ್ರಿ.
ಹಾಗೆಯೇ ನೀವು ಗೌರಿ ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಮುಂದಕ್ಕೆ ನಾನು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆಲ್ಲರಿಗೂ ಇಷ್ಟ ಆಗತ್ತೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗಿಯೂ ನಾನು ಅದೇ ವಿಷಯದ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗೆ ಇದುವರೆಗೆ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.